ವಸತಿ ಇಲಾಖೆಯಲ್ಲಿ ಲಂಚ ಆರೋಪ ವಿಚಾರ ಜಮೀರ್ ಏನು ಹೇಳಿದ್ದಾರೋ ನನಗೆ ಗೊತ್ತಿಲ್ಲ. ಜಮೀರ್ ನನ್ನ ಜೊತೆಗೆ ಮಾತನಾಡಿಲ್ಲ ಅಂತ BR ಪಾಟೀಲ್ ಅವರು ಹೇಳಿದ್ದಾರೆ. ಸೊ ಜಮೀರ್ ನನ್ನನ್ನು ಕರೆದ್ರೆ ಹೋಗಿ ಮಾತನಾಡ್ತೀನಿ, ಯಾವ ಪಂಚಾಯಿತಿಯಲ್ಲಿ ಅವ್ಯವಹಾರ ಅಂತ ಎಲ್ಲ ಹೇಳಿದ್ದೇನೆ ಅಂತ ಶಾಸಕ BR ಪಾಟೀಲ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಮೀರ್ ಅವ್ರು ಏನು ಹೇಳಿದ್ರೆ ನನಗೆ ಗೊತ್ತಿಲ್ಲದೆ ನಾನು ಸರ್ ಅದು ಸರ್ ಮನೆಗಳು ಕೂಡ ಅದರಲ್ಲಿ ತಾರತಮ್ಯ ಆಗಿತ್ತು. ಈಗ CBI ಎನ್ಕ್ವೈರಿ ಮಾಡಕ್ಕೆ ನಾನು ಯಾವುದೇ ರೀತಿ ರೊಕ್ಕ ತಗೊಂಡಿಲ್ಲ. ಅವರು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರು, ಅವ್ರು ಕರೆದ್ರೆ ನಾನು ಹೋಗ್ತೀನಿ, ಮಾತಾಡ್ತೀನಿ ಸರ್. ಅವ್ರು ಏನು ಹೇಳಿದ್ದಾರೆ ಇದರಲ್ಲಿ ನಾನು ಭಾಗಿಯಾಗಿದ್ರೆ ನನ್ನ ಮಕ್ಕಳಿಗೆ ಶಾಪ್ ರಾಜೀನಾಮೆ ನಾನೇ ಕೊಡ್ತೀನಿ, ಯಾವುದೇ ರೀತಿ ಅವ್ಯವಹಾರ ಆಗಿಲ್ಲ ಅಂತ ನಾನು ಅವ್ರು ಏನು ಹೇಳಿದಾರೆ ಅಂತ ನಾನು ಕೇಳಿಲ್ಲ, ನಿಮ್ಮ ಬೈಲಿಂದ ಕೇಳ್ತಾ ಇದ್ದೀನಿ. ಅವ್ರು ಹೇಳಿದ್ ನಾವು ಮಾಡಿ ಹೇಳಿದ್ದಾರೆ ಆ ಥರ ನಾವು ಅವ್ರು ಕೇಳ್ತೀನಿ. ಅವ್ರು ಏನು ಹೇಳಿದಾರೆ ಅಂತ ನನಗೆ ಗೊತ್ತೇ ಇಲ್ಲರಿ. ನಾನೇ ಸರ್, ಈಗ ತಾವು 2000 ಮನೆಗಳಿಗೆ ಮನವಿ ಕೊಟ್ಟಿದ್ರಿ, 950 ಮನೆಗಳನ್ನ 6000 ಮನೆಗಳಿಗೆ ಮನೆ. ಸೊ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿರುವಂಥದ್ದನ್ನು ಕೇಳಿಸಿಕೊಂಡ ನಂತರ ನಾನು ಮಾತನಾಡ್ತೀನಿ, ಅಲ್ಲಿವರೆಗೂ ರಿಯಾಕ್ಟ್ ಮಾಡಿ. ಫೇರ್, ಅದು ಕರೆಕ್ಟ್. ಅದು ಅವ್ರು ಕೇಳಿಸ್ಕೊಳ್ಬೇಕು, ಕಿವಿಯಾರೇ ಕೇಳಿಸ್ಕೊಳ್ಬೇಕು. ಯಾರೋ ಹೇಳಿದ್ದನ್ನು ಕೇಳಿಸ್ಕೊಂಡ್ಬಿಟ್ಟು ಉತ್ತರ ಕೊಡುವಂಥ ಪರಿಸ್ಥಿತಿಯಲ್ಲಿ BR ಪಾಟೀಲ್ ಅವರು ಇಲ್ಲ. ಬಟ್ ಜಮೀರ್ ಅಹಮದ್ ಖಾನ್ ಅವರು ಕೂಡ 50,000 ರೂಪಾಯಿ ಯಾವುದೋ ಒಂದು ಮನೆಯಲ್ಲಿ ತಿಂದ್ಕೊಂಡು ಬದುಕುವಂಥ ಪರಿಸ್ಥಿತಿ ಅವ್ರಿಗೂ ಇಲ್ಲ, ಅವ್ರಿಗಿಲ್ಲ. ಅವರೇ ಕೊಡ್ತಾರೆ ಬೇಕಿದ್ರೆ ಇನ್ನೊಂದಿಷ್ಟು ಜನಕ್ಕೆ. ಬಟ್ ಅದು ಬರ್ತಾ ಇರುವಂಥ ನಿಮ್ಮ ಇಲಾಖೆಯಲ್ಲಿ ಯಾರು ಮಾಡ್ತಾ ಇದ್ದಾರೆ ಅಂಥವರ ಮೇಲೆ ನಾನು ಕ್ರಮ ತಗೊಳ್ತೀನಿ, ಅಂಥವ್ರನ್ನ ಹೊದ್ದು ಹೊರಗಡೆಗೆ ಹಾಕ್ತೀನಿ ಅನ್ನುವಂಥ ಯಾಕೆ ಮಾತುಗಳು ನಿಮ್ಮಲ್ಲಿ ಬಾಯಲ್ಲಿ ಬರಲ್ಲ? ಅದು ಬರಬೇಕಾಗಿರೋದು.